ಶಿವಪ್ಪನಾಯಕನ ಕಾಲದಲ್ಲೇ ಆಗಿದ್ದು. ಈ ಆಂಜನೇಯ ವಿಶೇಷ ಏನು? ಇದು ಎದುರು ಮುಖ ವಾಸ್ತು ಪ್ರಕಾರ ಇದೆ. ನೀವು ಎಲ್ಲಾ ಕಡೆಗೂ ಆಂಜನೇಯ ದಕ್ಷಿಣ ಮುಖವಾಗಿರ್ತಾನ ಹೌದಾ, ಇಲ್ಲಿ ಎದುರು ಮುಖ ಅಭಯ ಹಸ್ತ, ಬಾಲಕ್ ಗಂಟೆ ಕಟ್ಟಿದಾನೆ. ನಿಮಗೆ ಈ ಹೂವಾಗಿ ಹೋಗಿದೆ ಗೊತ್ತಾಗಲ್ಲ, ವಿಜಯ ಸಂಕೇತ ಅದು. ಆಮೇಲೆ ಕೈಲಿ ಗದೆ ಇದೆ. ಸೊ ಹಾಗಾಗಿನೇ ಈ ದೇವಸ್ಥಾನದ ಹೆಸರು ಶ್ರೀ ವೀರಾಂಜನೇಯ ದೇವಸ್ಥಾನ. ಅಂಡ್ ಈ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿದ್ರೆ ನಾವು ಅನ್ಕೊಂಡಿರೋ ಕೆಲಸಗಳಲ್ಲಿ ವಿಜಯ ಸಾಧಿಸಬಹುದು ಅಂತ ಹೇಳ್ಕೊಂಡು ಪ್ರತೀತಿ ಇದೆ. ಅಂಡ್ ಹೌದು, ಅವ್ರು ಹೇಳ್ದಂಗೆ ಇದು ತುಂಬಾ ಅಪರೂಪದ ವೀರಾಂಜನೇಯ ಎದುರು ಮುಖ ಇರೋದು. ಅದ್ರ ಬಾಲ ನೋಡಿ ಅದಕ್ಕೆ ಗಂಟೆ ಸಹಿತ ಇದೆ. ಹಾಗಾಗಿನೇ ಇಲ್ಲಿ ಅನ್ಕೊಂಡಿರೋ ಕೆಲಸ ಆದರೂ ಗಂಟೆನ ಕಟ್ಬಿಟ್ಟು ತಮ್ಮ ಹರಕೆನ ತೀರಿಸ್ತಾರೆ. ಅದರಲ್ಲಿ ನಾನು ಸಹಿತ ಒಬ್ಳು. ಶನಿವಾರ ಮತ್ತೆ ಮಂಗಳವಾರ ವಿಶೇಷವಾಗಿ ಇಲ್ಲಿ ದೀಪ ಹಚ್ಬಿಟ್ಟು ಪ್ರದಕ್ಷಿಣೆ ಹಾಕಿದ್ರೆ ಕೆಲಸಗಳು ಸುಗಮವಾಗಿ ಸಾಗತ್ತೆ ಅಂತಾನು ಹೇಳ್ತಾರೆ. ನಾನು ಹೋದಾಗ ನನಗೆ ತುಂಬಾ ಸ್ಪೆಷಲ್ ಅನ್ಸಿದ್ದು ಈ ದನಗಳು ಆರತಿ ಟೈಮಲ್ಲಿ ಬಂದ್ಬಿಟ್ಟು ಆರತಿನ ನೋಡ್ತಾ ಇರೋದು. ಅದೇ ಹೇಳ್ತಾರಲ್ಲ, ಡಿವೈನ್ ಶಕ್ತಿ ಇದೆ ಅಂದ್ರೆ ಅಲ್ಲಿ ಮೂಕ ಪ್ರಾಣಿಗಳು ಇದ್ದೇ ಇರ್ತವೆ ಅಂತ. ಇಲ್ಲಿ ತುಂಬಾ ವರ್ಷದ ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸ ಇರುವಂತ ಒಂದು ಶ್ರೀ ವೀರಾಂಜನೇಯ ದೇವಸ್ಥಾನ. ಆಲ್ಮೋಸ್ಟ್ ಎಲ್ಲರಿಗೂ ಸಹಿತ ಶಿವಪ್ಪನಾಯಕ ಕಟ್ಟಿರೋ ಇಕ್ಕೇರಿ ದೇವಸ್ಥಾನ ಗೊತ್ತಿರುತ್ತೆ ಅಂಡ್ ಇಕ್ಕೇರಿ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಬಟ್ ಆ ದೇವಸ್ಥಾನದ ಪಕ್ಕಕ್ಕೆ ಬರುವಂತ ದಾರಿಯಲ್ಲಿ ಹಿಂದ್ಗಡೆ ಹೋದ್ರೆ ಇದು ಸ್ವಲ್ಪ ದೂರದಲ್ಲಿ ಹೋದ್ರೆ ಈ ಒಂದು ವೀರಾಂಜನೇಯ ದೇವಸ್ಥಾನ ಸಿಗುತ್ತೆ. ಇದು ಸಹಿತ ಶಿವಪ್ಪನಾಯಕ ಕಟ್ಟಿರೋದೆ. ಎಸ್ಪೆಷಲಿ ಅವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಅಂತಾನೆ ಕಟ್ಟಿರುವಂತ ದೇವಸ್ಥಾನ ಅಂತಾನು ಹೇಳ್ತಾರೆ. ಅಂಡ್ ಈ ದೇವಸ್ಥಾನ ಫುಲ್ ಟೈಮ್ ಓಪನ್ ಇರಲ್ಲ. ಹಳೆ ಕಾಲ ದೇವಸ್ಥಾನ ಆಗಿರೋದ್ರೆ ಒಬ್ರು ಭಟ್ರು ಬಂದ್ಬಿಟ್ಟು ದಿನಾನು ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ ತನಕ ಇಲ್ಲಿ ಪೂಜೆ ಮಾಡ್ತಾರೆ, ಅಂದ್ರೆ ಆರತಿ ಎಲ್ಲ ಮಾಡ್ತಾರೆ, ಅಭಿಷೇಕನೂ ಮಾಡ್ತಾರೆ. ಆ ಟೈಮಲ್ಲಿ ಬಂದರೆ ಮಾತ್ರ ನಮಗೆ ದೇವ್ರ ದರ್ಶನ ನಾವು ಒಳಗಡೆ ಹೋಗಿ ಮಾಡಲಿಕ್ಕೆ ಸಿಗುತ್ತೆ. ಇಲ್ಲಾಂದರೆ ಹೊರಗಡೆ ದರ್ಶನ ಮಾಡಿಕೊಂಡು ಹಾಗೇನೆ ಕುಂಕುಮ ಹಚ್ಕೊಂಡು ಬರ್ಬೋದು. ಸೊ ಲಾಸ್ಟ್ ವೀಕು ನನಗೆ ಇನ್ಸ್ಟಾಗ್ರಾಮಲ್ಲಿ 1 ಲಕ್ಷ ಫಾಲೋವರ್ಸ್ ಆಗಿರೋ ಕಾರಣ ನಾನು ಹೋಗಿ ತುಪ್ಪದ ಬಾಟ್ಲು ಕೊಟ್ಬಿಟ್ಟು ಹಾಗೇನೆ ಅಲ್ಲಿ ಎಳ್ಳೆಣ್ಣೆ ಹಾಕಿ ದೀಪನೂ ಹಚ್ಬಿಟ್ಟು ಬಂದೆ. ಸೊ ಇದಾಗಿತ್ತು ನಮ್ಮ ಸಾಗರದ ಒಂದು ಹಿಡನ್ ಟೆಂಪಲಿನ ಸ್ಟೋರಿ. ಹೀಗೆ ಸಾಗರದ ವಿಚಾರಕ್ಕೋಸ್ಕರ ನನ್ನ ಪೇಜ್ ಬೇಬಿ ಆಫ್ ಭಾಗ್ಯಶ್ರೀ ಮತ್ತು ಐ ಲವ್ ನಮ್ಮ ಸಾಗರ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.